ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹ ಜ್ಯೋತಿಗೆ ಭಾರಿ ಹಿನ್ನಡೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಗೃಹ ಜ್ಯೋತಿ ಯೋಜನೆಗೆ ಭಾರಿ ಹಿನ್ನಡೆಯಾಗಿದೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಗೃಹ ಜ್ಯೋತಿಗೆ ಇದೀಗ ಹಿನ್ನಡೆಯಾಗ್ತಾ ಇರುವಂತದ್ದು. ಬೆಸ್ಕಾಂ ವ್ಯಾಪ್ತಿಯ 8 ಜಿಲ್ಲೆಯಲ್ಲಿ 79% ಮಾತ್ರ ನೋಂದಣಿಯಾಗಿದೆ. ಬೆಂಗಳೂರು ನಗರದಲ್ಲಿ ಮಾತ್ರ ತಗ್ಗಿದ ಗೃಹ ಜ್ಯೋತಿ ನೋಂದಣಿ. ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಗೃಹ ಜ್ಯೋತಿಗೆ ಇದೀಗ ಭಾರಿ ಹಿನ್ನಡೆ ವ್ಯಕ್ತವಾಗ್ತಾ ಇದೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಗೃಹ ಜ್ಯೋತಿ ಯೋಜನೆಗೆ ಭಾರಿ ಹಿನ್ನಡೆಯಾಗ್ತಾ ಇದೆ. ಈಗ 79% ಮಾತ್ರ ನೋಂದಣಿ ಆಗ್ತಾ ಇದೆ. ಈಗ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದು ಪ್ರಮುಖವಾದ ಯೋಜನೆ ಅಂತ ಅಂದ್ರೆ ಅದು ಗೃಹ ಜ್ಯೋತಿ ಯೋಜನೆಯಲ್ಲಿ ಈಗ ಭಾರಿ ಹಿನ್ನಡೆಯಾಗ್ತಾ ಇದೆ ಎನ್ನುವ ವಿಚಾರಗಳು ಕೂಡ ಲಭ್ಯವಾಗ್ತಾ ಇದೆ. ಬೆಸ್ಕಾಂ ವ್ಯಾಪ್ತಿಯ 8 ಜಿಲ್ಲೆಯಲ್ಲಿ 79% ಮಾತ್ರ ನೋಂದಣಿಯಾಗಿದೆ. ಬೆಂಗಳೂರು ನಗರದಲ್ಲಿ ತಗ್ಗಿದ ಗೃಹ ಜ್ಯೋತಿ ನೋಂದಣಿ. ಬೆಸ್ಕಾಂ ವ್ಯಾಪ್ತಿಯಲ್ಲಿದ್ದಾರೆ ಕಡಿಮೆ ಗೃಹ ಜ್ಯೋತಿ ಫಲಾನುಭವಿಗಳು. ಬೆಂಗಳೂರಿನ 73,12,578 ಮನೆಗಳಲ್ಲಿ ಗೃಹ ಜ್ಯೋತಿ ಫಲಾನುಭವಿಗಳು. ಸಿಲಿಕಾನ್ ಸಿಟಿಯಲ್ಲಿ 200 ಯೂನಿಟ್ಗೂ ಹೆಚ್ಚು ವಿದ್ಯುತ್ ಬಳಕೆ ಮಾಡಲಾಗುತ್ತೆ. ಸದಾಶಿವನಗರ, ಜೆಪಿ ನಗರ, ಜಯನಗರದಲ್ಲಿ ಕಡಿಮೆ ಫಲಾನುಭವಿಗಳು ಇದ್ದಾರೆ. ಕಿತ್ತೂರು ಕರ್ನಾಟಕದಲ್ಲಿ 96.37 ಲಕ್ಷ ಜನರು ಫಲಾನುಭವಿಗಳು ಇದ್ದಾರೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿದ್ದಾರೆ ಕಡಿಮೆ ಗೃಹ ಜ್ಯೋತಿ ಫಲಾನುಭವಿಗಳು ಎನ್ನುವ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ 73,12,578 ಮನೆಗಳಲ್ಲಿ ಗೃಹ ಜ್ಯೋತಿ ಫಲಾನುಭವಿಗಳು ಇದ್ದಾರೆ. ಹಾಗಾದ್ರೆ ಬೆಸ್ಕಾಂ ವ್ಯಾಪ್ತಿಯಲ್ಲಿದ್ದಾರೆ ಕಡಿಮೆ ಗೃಹ ಜ್ಯೋತಿ ಫಲಾನುಭವಿಗಳು. ರಾಜ್ಯ ಸರ್ಕಾರದ ಒಂದು ಪ್ರಮುಖ ಯೋಜನೆ ಅಂತ ಅಂದ್ರೆ ಅದು ಗೃಹ ಜ್ಯೋತಿ. ಈಗ ನೋಡ್ತಾ ಇದ್ರೆ ಬೆಸ್ಕಾಂ ವ್ಯಾಪ್ತಿಯಲ್ಲೇ ಗೃಹ ಜ್ಯೋತಿಗೆ ಕಡಿಮೆ ಫಲಾನುಭವಿಗಳು ಇದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸದಾಶಿವನಗರ, ಜೆಪಿ ನಗರ, ಜಯನಗರದಲ್ಲಿ ಕಡಿಮೆ ಫಲಾನುಭವಿಗಳು ಇದ್ದಾರಂತೆ ಗೃಹ ಜ್ಯೋತಿಗೆ. ಕಿತ್ತೂರು ಕರ್ನಾಟಕದಲ್ಲಿ ಮಾತ್ರ ಫಲಾನುಭವಿಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬೋದು.